ಮುಂಚೆ ಚಿತ್ರಕೂಟ ಆಶ್ರಮದ ಪರಿಸರ ಹೇಳಿದ್ದು. ಅಲ್ಲಲ್ಲಿ ಅಂದರೆ ಈಗ ನಾವು ಆ ಚಿತ್ರಕೂಟದ ಪ್ರದೇಶ, ಆಮೇಲೆ ಇದ್ದಂತಹ ಸುತೀಕ್ಷ್ಣರ ಆಶ್ರಮ, ಈಗ ಹಿಂದೆ ಬಂದ ಅಗಸ್ತ್ಯರ ಆಶ್ರಮ, ಈಗ ನಾವು ನೋಡ್ತಾ ಇರುವ ಪಂಚವಟಿ, ಇದೆಲ್ಲವನ್ನು ಹದವಾಗಿ ಗಮನಿಸ್ತಾ ಬಂದರೆ ಆ ಪ್ರದೇಶದಲ್ಲಿ ಬೆಳೆಯುವ ಮರಗಳ ಮಣ್ಣಿನ ಜೊತೆಗಿನ ಸಂಬಂಧ ನಮ್ಗೆ ಅರ್ಥ ಆಗುತ್ತೆ. ಕೆಲವು ಪ್ರದೇಶದಲ್ಲಿ ಪಿಪ್ಪಲಿ ಮರಗಳು ಬೆಳೀತಾವೆ ಅಂತಂದರು. ಇವತ್ತು ಸ್ವಲ್ಪ ಕಷ್ಟ ಇದೆ ಇದನ್ನೆಲ್ಲ ಹಾಗೇ ಫೈಂಡ್ ಔಟ್ ಮಾಡೋದಕ್ಕೆ. ಯಾಕೆಂದರೆ ನಮಗೇನಾಗಿದೆ ಅಂದರೆ ಎಲ್ಲಿಂದಲೋ ಗಿಡ ತಂದು ಎಲ್ಲ ಕಡೆ ನಡುದೆ. ಹಿಂದೆ ಕೃಷಿ ಅಂತಂದರೆ ಅಷ್ಟು ಬೇಕಾಬಿಟ್ಟಿ ಅಲ್ಲ, ಅದಕ್ಕೊಂದು ಇಲಾಖೆ ಇಲ್ಲದೇ ಇದ್ದರೂ ಕೂಡ, ಒಂದು ಸಂಶೋಧನಾ ಮಂದಿರ ಇಲ್ಲದೇ ಇದ್ದರೂ ಕೂಡ, ಅಥವಾ ಒಂದು ವಿಶ್ವವಿದ್ಯಾನಿಲಯ ಕೃಷಿಗೆ ಅಂತ ಇಲ್ಲದೇ ಇದ್ದರೂ ಕೂಡ ಚೆನ್ನಾಗಿ ಪರಿಸರದ ಪ್ರಜ್ಞೆ ಇರ್ತಿತ್ತು. ಆ ಪ್ರದೇಶದಲ್ಲಿ ಯಾವ ಗಿಡಗಳು ಬೆಳೀತಾವೆ ಅದನ್ನು ಮಾತ್ರ, ಅದು ಹಿಂದಿನಿಂದ ಒಂದು ಪರಂಪರೆ ಇರುತ್ತೆ, ಈ ಪ್ರದೇಶದಲ್ಲಿ ಇಂಥದ್ದು ಬೆಳೆಯುತ್ತೆ ಅಂತ, ಅದನ್ನು ಮಾತ್ರ ಬೆಳೀತಾರೆ ಹೊರತು ಇನ್ಯಾವುದೋ ಒಂದು ಪ್ರದೇಶ ಉದ್ಯಾನದಲ್ಲಿ ಬೆಳೀಬೋದು. ಉದ್ಯಾನದಲ್ಲಿ ಬಂದು ಬೆಳೆದು ನಾವು ಬೇಕಾದ ಅದು ಉದ್ಯಾನದಲ್ಲೂ ಬೆಳೆಯುವಂಥದ್ದು ಎಂಥದ್ದು ಸಾಮಾನ್ಯ ಹಣ್ಣು ಹೂ ಬಿಡುವಂಥದ್ದು ಬಿಟ್ಟರೆ ಬೇರೆದನ್ನು ಬೆಳೆಯುವಂಥದ್ದು ಅದು ನಿಮಗೆ ಯಾವತ್ತೂ ತೊಂದರೆ ಕೊಡಲ್ಲ. ಮತ್ತು ಅದು ತೀರಾ ಕಾಶ್ಮೀರದಲ್ಲಿ ಬೆಳಿಬೇಕಾದ್ರೆ ನೀವು ಇಲ್ಲಿ ತಂದು ಎಲ್ಲಿ ಬೆಳೆದ್ರೂ ಇಲ್ಲಿಯ ವೆದರಿಗೆ ಅದು ಸೆಟ್ಟೇ ಆಗೋದಿಲ್ಲ. ಆದರೆ ಉಳಿದಂತೆ ಎಷ್ಟೋ ಗಿಡಗಳು ಪ್ರಕೃತಿಯಲ್ಲಿ ತಾನಾಗಿ ಬೆಳೆಯುವಂಥದ್ದೇನಿದೆ ಅವುಗಳು ತಪ್ಪಿಯೂ ಕೂಡ ತಮ್ಮ ಸ್ಥಾನ ಬದಲಾಯಿಸುವುದಿಲ್ಲ, ಆ ಪ್ರಕೃತಿಗೆ ಒಗ್ಗಿಕೊಂಡೇ ವೆದರಿಗೆ ಒಗ್ಗಿಕೊಂಡೇ ಬೆಳೀತವೆ. ಇದನ್ನು ಮಣ್ಣಿನ ಜೊತೆಗೆ ಮರದ ಸಂಬಂಧವನ್ನು ಅರ್ಥ ಮಾಡಿಕೊಂಡ್ರೆ ಇವಾಗಲೂ ಕೂಡ ನಾವು ಜಿಯೋಗ್ರಫಿಕಲಿ ರಾಮಚಂದ್ರ ನಡೆದು ಬಂದ ದಾರಿಯನ್ನು ಇದೇ ಹೌದು, ಇಲ್ಲೇ ಬಂದಿರ್ತಾನೆ. ಯಾಕೆಂದರೆ ಈ ಪರಿಸರದ ಮರಗಿಡಗಳ ಸ್ವರೂಪವನ್ನು ರಾಮಾಯಣ ಹೀಗೆ ವರ್ಣನೆ ಮಾಡಿದೆ. ಇಲ್ಲಿ ಇಂಥ ಕಾಡು ಪ್ರಾಣಿಗಳು ವಾಸ ಮಾಡುವ ಪ್ರದೇಶವನ್ನು ಹೀಗೆ ಹೇಳಿದ್ದಾನೆ. ಇಲ್ಲಿನ ಜನರು ಹೀಗಿರ್ತಾರೆ ಅಂತ. ಅಂದರೆ ಭಾರತದಲ್ಲಿ ಕೆಲವು ಕಡೆ ಪಂಜಾಬಿನ ವರ್ಣನೆ ಮಾಡುವಾಗ ಇವತ್ತು ಹೇಗಿದ್ರು ಹಾಗೆ ಇದ್ರು ಅಂತ ನಮಗೆ ಭಾರತವೇ ಹೇಳುತ್ತೆ. ಸ್ವಲ್ಪ ನಶೆ ಜಾಸ್ತಿ, ಯಾವಾಗ ನೋಡಿದರೂ ಮತ್ತಲ್ಲೇ ಇರ್ತಾರೆ. ಅದು ಆಗಲೂ ಹೇಳೋದು ಅದನ್ನೇ, ಮದ್ರ ದೇಶದ ಪ್ರದೇಶ ಅಂತ ಅನ್ನೋದು ಸ್ವಲ್ಪ ಯಾವಾಗಲೂ ವೈಭೋಗ, ಈ ಮೈಮರೆವು ಅನ್ನೋದರಲ್ಲೇ ಹೆಚ್ಚು ಅವರ ಆಸಕ್ತಿ ಬದುಕಿನಲ್ಲಿ. ಅಂದರೆ ಹೀಗೆ ನೀವು ಎಲ್ಲ ಕಡೆಯೂ ಇದರ ಬಗ್ಗೆ ಮಗಧ, ಇವತ್ತಿಗೂ ಜರಾಸಂಧನೆ ಇದ್ದದ್ದು ಬಿಹಾರದಲ್ಲಿ, ಅವತ್ತಿಗೂ ಜರಾಸಂಧನೆ ಇದ್ದದ್ದು. ಹಾಗಾಗಿ ಅದು ಆ ಒಂದು ರಫ್ನೆಸ್ ಅನ್ನೋದು, ಆ ಪ್ರದೇಶದಲ್ಲಿ ಆ ಒರಟುತನ ಅನ್ನೋದು ಅದು ಸಹಜ ಗುಣ, ಅದು ಅಲ್ಲಿಯ ಜನಕ್ಕಿರುವ ಸಹಜ ಗುಣ. ಹೀಗೆ ಪ್ರತಿಯೊಂದು ಪ್ರದೇಶದ ವೈಶಿಷ್ಟ್ಯಗಳನ್ನು ಹೇಳುವುದಕ್ಕೆ ಹೊರಟದ್ದನ್ನು ನಾವು ಅರ್ಥೈಸಿಕೊಂಡ್ರೆ ನಾವು ಇವತ್ತಿಗೂ ಐತಿಹಾಸಿಕವಾಗಿ ರಾಮಾಯಣದ ಅಸ್ತಿತ್ವವನ್ನು ಎಷ್ಟೋ ವಿಷಯದಲ್ಲಿ 100ಕ್ಕೆ 100 ಎಲ್ಲ ಟ್ಯಾಲಿ ಆಗ